ಬೆಂಗಳೂರಿನಲ್ಲಿರುವ ಸಪ್ತಗಿರಿ ಎನ್ಪಿಎಸ್ ವಿಶ್ವವಿದ್ಯಾಲಯದ ಸ್ಕೂಲ್ ಆಫ್ ಎಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಆವರಣದಲ್ಲಿ 2025-26ನೇ ಸಾಲಿನ ಪ್ರಾಜೆಕ್ಟ್ ಎಕ್ಸ್ಪೋ ನಡೆಸಲಾಯಿತು. ಈ ವಸ್ತು ಪ್ರದರ್ಶನದಲ್ಲಿ ವಿವಿಧ ವಿಭಾಗಗಳಿಂದ 450 ಪ್ರಾಜೆಕ್ಟ್ಗಳನ್ನು ಪ್ರದರ್ಶನ ಮಾಡಲಾಯಿತು. ಹಾರ್ಡ್ವೇರ್, ಸಾಫ್ಟ್ವೇರ್ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಉಂಟಾಗುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಸದುದ್ದೇಶದಿಂದ ಈ ಪ್ರಾಜೆಕ್ಟ್ ಎಕ್ಸ್ಪೋ ಆಯೋಜಿಸಲಾಗಿತ್ತು. ಸಪ್ತಗಿರಿ ಎನ್ಪಿಎಸ್ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಎಚ್ ರಾಮಕೃಷ್ಣ ಅವರು ಈ ಪ್ರಾಜೆಕ್ಟ್ ಎಕ್ಸ್ಪೋಗೆ ಚಾಲನೆ ನೀಡಿದರು. ಬಳಿಕ ವಿದ್ಯಾರ್ಥಿಗಳಿಗೆ ಥಿಯರಿ, ಪ್ರಾಕ್ಟಿಕಲ್ ಕ್ಲಾಸ್ಗಳ ಮಹತ್ವ, ಪ್ರಾಜೆಕ್ಟ್ಗಳ ಪ್ರದರ್ಶನದಿಂದ ಸಿಗುವ ಅವಕಾಶಗಳ ಬಗ್ಗೆ ಮಾಹಿತಿ ಹಂಚಿಕೊಂಡರು. ಪ್ರತಿ ಸೆಮಿಸ್ಟ್ರು ಎಲ್ಲ ಹುಡುಗರಿಗೂ ಈ ಒಂದು ಆಪರ್ಚುನಿಟಿ ಮಾಡಿಕೊಡ್ತಾ ಇದ್ದೀವಿ. ಸೊ ಅದರಿಂದ ಇವತ್ತು ಒಂದು 450 ಪ್ರಾಜೆಕ್ಟ್ನ ಎಕ್ಸಿಬಿಟ್ ಮಾಡಿದ್ದಾರೆ. ಒಳ್ಳೊಳ್ಳೆ ಪ್ರಾಜೆಕ್ಟ್ನ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ. ಸೊ ಏನಂದರೆ ಇವತ್ತಿನ ದಿವಸ ಕಾಂಪಿಟೇಷನ್ ಎಷ್ಟು ಜಾಸ್ತಿ ಆಗಿದೆ ಅಂದರೆ, ಒಂದು ಹುಡುಗ ಬರೀ ಥಿಯರಿಲಿ ಅವನು ಮಾರ್ಕ್ಸ್ ತೊಗೊಂಡು ಒಳ್ಳೆ ಡಿಸ್ಟಿಂಕ್ಷನ್ ತೊಗೊಂಡು ಹೋಗೋದು ಬದಲು ಅವನಿಗೆ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟು, ಮತ್ತು ನಾಲೆಡ್ಜ್ ತುಂಬ ಇಂಪಾರ್ಟೆಂಟು, ಅದ್ರ ಜೊತೆಗೆ ಸ್ಕಿಲ್ ಇಂಪಾರ್ಟೆಂಟು. ಈ ಸ್ಕಿಲ್ ಎಲ್ಲಿಂದ ಬರುತ್ತೆ ಅಂದರೆ, ಈ ಪ್ರಾಜೆಕ್ಟ್ಗಳು ಮಾಡಿದಾಗ ಎಲ್ಲ ಒಟ್ಟುಗೂಡಿ ಮಾಡ್ತಾರೆ. ಇದು ಟೀಮ್ ವೈಸ್ ಮಾಡೋವಂಥ ಪ್ರಾಜೆಕ್ಟ್ಗಳು. ಸೊ ಅದರಿಂದ ಅವ್ರಿಗೆ ಸ್ಕಿಲ್ ಅನ್ನೋದು ಡೆವಲಪ್ ಆಗುತ್ತೆ. ಸೊ ದಟ್ ಮುಂದಿನ ಪೀಳಿಗೆಗೆ ಇದು ತುಂಬ ಅನುಕೂಲ ಆಗುತ್ತೆ, ಆ ಹುಡುಗರಿಗೂ ಅನುಕೂಲ ಆಗುತ್ತೆ. ಯಾಕೆಂದರೆ ಮುಂದೆ ಅವನು ಎಂಟರ್ಪ್ರನರ್ ಆಗ್ಬೋದು, ಅಥವಾ ಒಳ್ಳೊಳ್ಳೆ ಕಂಪ್ನಿಗೆ ಜಾಬ್ಗೆ ಸೇರ್ಬೋದು, ಅಥವಾ ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ ಒಳ್ಳೊಳ್ಳೆ ಯೂನಿವರ್ಸಿಟಿಗೆ ಹೋಗ್ಬೋದು. ಈ ಅವಕಾಶಗಳು ಅವ್ರಿಗೆ ತುಂಬ ಲಭಿಸುತ್ತದೆ. ಈ ಪ್ರೋಸೆಸ್ಸಲ್ಲಿ ನಮಗೆ ಒಳ್ಳೊಳ್ಳೆ ಸೊಲ್ಯೂಷನ್ಸ್ ಬರುತ್ತೆ. ಉದಾಹರಣೆಗೆ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಇಮೇಜನ್ನು ಕ್ಯಾಪ್ಚರ್ ಮಾಡಿ ಒಂದು ಕ್ರಾಪಲ್ಲಿ ಡ್ಯಾಮೇಜ್ ಎಷ್ಟಿದೆ ಇದನ್ನು ಅಸೆಸ್ ಮಾಡೋಕ್ಕೆ ಪ್ರಾಜೆಕ್ಟ್ ಮಾಡಿದ್ದಾರೆ. ಅದೇ ರೀತಿ ನಿಮಗೆಲ್ಲ ಗೊತ್ತು, ಟ್ರಾಫಿಕ್ ಈಸ್ ಎ ಮೇಜರ್ ಪ್ರಾಬ್ಲಮ್. ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಹೇಗೆ ಇಮೇಜಸ್ ಯೂಸ್ ಮಾಡಿಕೊಂಡು ಬೆಟರ್ ಮಾಡ್ಬೋದು. ಅದೇ ರೀತಿ ಹಾರ್ಡ್ವೇರ್ ಪ್ರಾಜೆಕ್ಟ್ಸಿಗೆ ಬಂದರೆ, ಈಗ ಫೈರ್ ಸೇಫ್ಟಿ, ಒಂದು ಕಿಚನ್ನು, ಕ್ಯಾಂಟೀನು ಅಥವಾ ಹೋಟೆಲ್ ಕಿಚನ್ನ ತೊಗೊಂಡ್ರೆ ಅಲ್ಲಿ ಫೈರ್ ಸೇಫ್ಟಿಗೆ ಯಾವ್ಯಾವ ರೀತಿ ನಾವು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ಬೋದು, ಆಕ್ಸಿಡೆಂಟ್ನ ಎಲಿಮಿನೇಟ್ ಮಾಡ್ಬೋದು. ಮತ್ತು ಸಾಫ್ಟ್ವೇರು ಸಿಮಿಲರ್ಲಿ ಕ್ಯಾಂಟೀನ್ ಅಥವಾ ಹೋಟೆಲಲ್ಲಿ ಡೈರೆಕ್ಟ್ ಕಸ್ಟಮರ್ ಹೇಗೆ ಆರ್ಡ್ರ್ ಮಾಡ್ಬೋದು, ಮತ್ತು ಅದನ್ನು ಮ್ಯಾನೇಜ್ಮೆಂಟ್ ಆಫ್ ದಿ ಹೋಟೆಲ್ ಹೌ ಕ್ಯಾನ್ ದಿ ಯೂಸ್ ಇಟ್, ಈ ಥರದ್ದೆಲ್ಲ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ಈ ಎಲ್ಲ ಪ್ರಾಜೆಕ್ಟ್ಸು ಪ್ರಾಕ್ಟಿಕಲ್ ಯುಟಿಲಿಟಿ ಇರುವಂಥದ್ದು. ಸೊ ಇದೇ ಪ್ರಾಜೆಕ್ಟ್ಸ್ನ ಅವರು ಕಂಟಿನ್ಯೂ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆ ಪ್ರಾಡಕ್ಟ್ ಅಥವಾ ಸೊಲ್ಯೂಷನ್ನ ಹೊರತರ್ಬೋದು. ಈ ಥರ ಆಪರ್ಚುನಿಟಿ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಎವ್ರಿ ಸೆಮಿಸ್ಟರ್ ಕೊಡ್ತೀವಿ. ಅದರಿಂದ ಅವ್ರಿಗೆ ಓವರಾಲ್ ಡೆವಲಪ್ಮೆಂಟು ಆಗುತ್ತೆ, ಮತ್ತು ಅವರ ಇಂಜಿನಿಯರಿಂಗ್ ಸ್ಕಿಲ್ಸ್ನ ಅಪ್ಲೈ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಆಗುತ್ತೆ. ಕಸ ವಿಂಗಡಣೆಗಾಗಿ ಸ್ಮಾರ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್, ತೋಟದಲ್ಲಿ ನೀರು ಹಾಯಿಸುವುದಕ್ಕೆ ಸ್ಮಾರ್ಟ್ ಸ್ಪ್ರಿಂಕ್ಲರ್, ಹೋಟೆಲ್ಗಳಲ್ಲಿ ಫುಡ್ ಆರ್ಡರ್ಗೆ ಚಾಟ್ ಬಾಟ್, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಉಪಯೋಗಕ್ಕೆ ಬರುವ ಪ್ರಾಜೆಕ್ಟ್ಗಳನ್ನು ವಿದ್ಯಾರ್ಥಿಗಳು ಕ್ರಿಯೇಟಿವ್ ಆಗಿ ಪ್ರದರ್ಶನ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.